ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರು. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 636ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ರಾಮನ ಕೋರಿಕೆ ಮೇಲೆಗೆ ಹನುಮಾನನು ಸೀತೆ ಯಾವ ರೀತಿಯಾಗಿ ಹನುಮನ ಮುಂದೆ ರಾಮ ಮತ್ತು ಸೀತೆ ಗೊತ್ತಿದ್ದಂತಹ ಪ್ರಸಂಗಗಳ ಸುಳಿಯನ್ನು ನಿರೂಪಣೆ ಮಾಡಿರು. ಅದೇ ರೀತಿಯಾಗಿ ಹನುಮ ಕಾಗೆ ಪ್ರಸಂಗವನ್ನು ಹೇಳ್ತಾನೆ. ಅಷ್ಟೇ ಅಲ್ಲ, ರಾಮ ಮಹಾಪರಾಕ್ರಮಿ ಅದನ್ನು ಸಣ್ಣದೊಂದು ಕಾಗೆ ಉಪ್ಟಾಳ ಕೊಟ್ಟದಕ್ಕಾಗಿ ಹುಲ್ಲು ಕಡ್ಡಿಯನ್ನೇ ಅವನು ಅಸ್ತ್ರ ಮಾಡಿ ಅದರ ಕಣ್ಣು ಕಿತ್ತಂಥ ವ್ಯಕ್ತಿ. ಅವನಲ್ಲಿ ಬಹಳಷ್ಟು ಅಸ್ತ್ರ ಭಂಡಾರಗಳಿವೆ. ಅಂದರೆ ಈಗಿನ ಭಾಷೆಯಲ್ಲಿ, ಯುದ್ಧ ಭಾಷೆಯಲ್ಲಿ ಹೇಳಿದಾರೆ, ಅವನಲ್ಲಿ ಸಾಕಷ್ಟು ಲಾಂಗ್ ರನ್ ಮಿಸೈಲ್ಸ್ ಇವೆ. ದೂರದ ಹೋಗಿ ದೂರದ ಗುರಿಯನ್ನು ಹೊಡೆಯುವಂಥ ಅಸ್ತ್ರಗಳು ರಾಮನಲ್ಲಿವೆ. ಅಲ್ಲೇ ಕೂತ್ಕೊಂಡು ಇಲ್ಲಿ ಲಂಕೆಯಲ್ಲಿದ್ದಂಥ ರಾಕ್ಷಸರನ್ನಾಗಲಿ ರಾವಣನಲ್ಲಾಗಲಿ ಯಾಕೆ ಸಂಹಾರ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಸೀತೆ ವ್ಯಕ್ತಪಡಿಸಿದ ಮಾತುಗಳನ್ನಂತ ಹೇಳ್ತಾ ಮುಂದುವರ್ಸ್ತಾನ. ಅನ್ನ ರಾಮನಿಂದ ಪಡೆದ ಅಪ್ಪಣೆ ರಘುಕುಲ ಲಕ್ಷ್ಮಣ ಎನ್ನ ರಕ್ಷಿಸಲು ಬರುತ್ತಿಲ್ಲಬೇಕೇ. ಅಣ್ಣನಷ್ಟೇ ಮಹಾಪರಾಕ್ರಮಿಯಾದಂಥ ಲಕ್ಷ್ಮಣ, ಅಣ್ಣ ಮತ್ತು ಅತ್ತಿಗೆಯ ಸೇವೆಯಲ್ಲಿ ರಕ್ಷಣೆಯಲ್ಲಿ ಬಂದಂಥ ಲಕ್ಷ್ಮಣ ಅಣ್ಣನ ಅಪ್ಪಣೆ ತೊಗೊಂಡು, ನೋಡಿ ಅಪ್ಪಣೆ ತೊಗೊಂಡು ಹೇಳ್ದ, ಅಣ್ಣನ ಅಪ್ಪಣೆ ತೊಗೊಂಡು ನನ್ನ ರಕ್ಷಿಸಲಿಕ್ಕೆ ಇನ್ನೂ ಯಾಕೆ ಬರಲಿಲ್ಲವ ಅಂತ ಪ್ರಶ್ನೆ ಮಾಡ್ಯಾಳ. ವಾಯು ಅಗ್ನಿಗೆ ಸಮ ಸರ್ವ ಸಮರ್ಥರು ರಾಮ ಲಕ್ಷ್ಮಣರು ಎನ್ನ ನಿರ್ಲಕ್ಷಿಸುತ್ತಿರುವುದೇಕೆ. ರಾಮ ಲಕ್ಷ್ಮಣರಂದ್ರೆ ವಾಯುಗೆ ಸಮಾಧಾರ, ಅಗ್ನಿಗೆ ಸಮಾಧಾರ, ಸರ್ವ ಸಾಮರ್ಥ್ಯವನ್ನು ಅವರು ಹೊಂದಿದ್ದಾರೆ. ಅಂತಹ ರಾಮ ಲಕ್ಷ್ಮಣರು ಎಷ್ಟು ದಿವಸ ಆಯ್ತು ನಾನು ಇಲ್ಲಿ ರಾವಣನಿಂದ ಬಂದಿದ್ದನಾಗಿ, ಇನ್ನೂ ತನಕ ಅವರು ನನ್ನ ಯಾಕೆ ಹುಡುಕೊಂಡು ಬರಲಿಲ್ಲ, ನನ್ನನ್ನು ಏನಾದರೂ ಮರ್ತಾರ, ನಿರ್ಲಕ್ಷಿಸಿದ್ದಾರೆ ಅಂಥೇಳಿ ಪ್ರಶ್ನೆ ಮಾಡಿದ್ದನ್ನು ಹನುಮ ರಾಮನಿಗೆ ಹೇಳ್ತಾನೆ. ಬರುತ್ತಿಲ್ಲ ರಕ್ಷಣೆಗೆ ಸಮರ್ಥವಿದ್ದರೂ ರಾಮ ಲಕ್ಷ್ಮಣ ನಡೆಯಿತೆ ಎನ್ನಿಂದ ಮಹಾ ಅಪರಾಧ ಬಂದು. ರಾಮ ಲಕ್ಷ್ಮಣರಲ್ಲಿ ಸಾಕಷ್ಟು ಸಾಮರ್ಥ್ಯ ಇದೆ, ಸಮರ್ಥರದವರು ಬಂದು ಯುದ್ಧ ಮಾಡಿ ಅಲ್ಲೇ ಕೂತು ಇವ್ರನ್ನೆಲ್ಲ ಸಂಹಾರ ಮಾಡಿ ನಾನು ತೊಗೊಂಡು ಹೋಗುವಂಥ, ನನ್ನನ್ನು ಬಂಧನದಿಂದ ಬಿಡುಗಡೆ ಮಾಡುವಂಥ ಸಾಮರ್ಥ್ಯ ಇಬ್ಬರಲ್ಲಿ ಇದೆ. ಆದರೂ ಕೂಡ ಅವರು ಅದನ್ನು ಮಾಡ್ತಾ ಇಲ್ಲ. ಯಾಕಂದರೆ ನನ್ನಿಂದ ಏನಾದರೂ ಮಹಾ ತಪ್ಪಾಯಿತೆ, ದೊಡ್ಡ ತಪ್ಪಾಯಿತೆ ಅಂಥೇಳಿ ಪ್ರಶ್ನೆ ಮಾಡಿದಾಳ. ಕೇಳಿ ಸೀತೆಯ ಅಳುಕಿನ ನುಡಿದೆನು ಸರ್ವೋತ್ತಮ ಸ್ತ್ರೀ ಸೀತೆಗೆ. ನೋಡಿ, ಸರ್ವೋತ್ತಮ ರಾಮ, ಏನಂತ ಸರ್ವೋತ್ತಮ ಪುರುಷೋತ್ತಮ ರಾಮ, ಅಲ್ಲಿ ಪುರುಷೋತ್ತಮ ರಾಮ, ಇವಳೇ ಪುರುಷೋತ್ತಮ ಸ್ತ್ರೀ. ರಾಮ ಪುರುಷೋತ್ತಮ, ಪುರುಷೋತ್ತಮನ, ಇವಳು ಸ್ತ್ರೀಯೋತ್ತಮಳು, ಸ್ತ್ರೀಯಲ್ಲೇ ಶ್ರೇಷ್ಠ ಸೀತೆ. ಯಾಕೆ ಸ್ತ್ರೀಯೋತ್ತಮಳು, ಸರ್ವೋತ್ತಮ ಸ್ತ್ರೀ ಸೀತೆಗೆ ನುಡಿದನು. ಕೇಳಿ ಸೀತೆ ಅಳುಕಿನ ನುಡಿದೆನು ಸರ್ವೋತ್ತಮ ಸ್ತ್ರೀ ಸೀತೆಗೆ ಈ ರೀತಿಯಾಗಿ ನಾನು ನುಡಿದ್ದೆ ಅಂತ ಹೇಳಿ ಹನುಮ ರಾಮನಿಗೆ ಹೇಳ್ತಾನೆ. ಶೋಕ ವಿಮುಕ್ತಳಾಗು ಓ ರಾಮನ ಸೀತೆ, ಆನೆತ್ತು ಹೇಳುವೆ ಶೋಕದಲ್ಲಿರುವರು ರಾಮ ಲಕ್ಷ್ಮಣರು. ಹನುಮ ಹೇಳ್ತಾನ, ನೋಡಮ್ಮ, ನೀನು ಈ ಶೋಕದಿಂದ ದುಃಖದಿಂದ ಮುಕ್ತಳಾಗು, ದುಃಖ ಬಿಟ್ಟು ಬಿಡಿಗ. ಓ ರಾಮನ ಸೀತೆ, ರಾಮನ ಪತ್ನಿಯೇ ಸೀತ್ಯಾ, ಇನ್ನು ಮೇಲೆ ನೀ ದುಃಖ ಮಾಡೋಕ್ಕೆ ಹೋಗಬೇಡ. ನಿನಗೆ ಪ್ರತಿಜ್ಞೆ ಮಾಡಿ ಆನೆ ಇಟ್ಟು ಹೇಳ್ತೇನೆ, ನಾನು ಪ್ರತಿಜ್ಞೆ ಮಾಡಿ ಹೇಳ್ತೇನೆ, ಶಪಥ ಮಾಡಿ ಹೇಳ್ತೇನೆ, ನೀ ಹಂಗೆ ಇಲ್ಲೇ ಶೋಕದಲ್ಲಿದ್ದೀಯಾ, ಹಾಗೆ ನಿನ್ನ ಪತಿ ಮತ್ತು ನಿನ್ನ ಮೈದನ ಅಂದರೆ ಲಕ್ಷ್ಮಣ, ರಾಮನ ಸಹೋದರ ಇಬ್ಬರು ನಿನ್ನ ಶೋಕದಲ್ಲಿ ಇದ್ದಾರೆ. ಓ ನಿಷ್ಕಳಂಕಿಣಿ, ಯಾವುದೇ ಕಳಂಕವನ್ನು ನಿನ್ನಲ್ಲಿ ಇಲ್ಲ, ನಿಷ್ಕಳಂಕಿಣಿ ಇದ್ದೀಯ. ರಾವಣ ನಿನ್ನನ್ನು ಜಬರ್ದಸ್ತಾಗಿ ಬಲವಂತವಾಗಿ ಲಂಕೆಗೆ ತಂದಿಲ್ಲಿ ಸೆರೆಮನೆಯಲ್ಲಿಟ್ಟರೂ ಕೂಡ, ಬಂಧನದಲ್ಲಿಟ್ಟರೂ ಕೂಡ ನೀನು ನಿಷ್ಕಳಂಕ ಸ್ತ್ರೀ. ಕೊಡು ಗುರುತು ನಿನ್ನ ನೋಡಿ ಗುರುತಿಸಿ ಆನಂದಿಸುವನು ರಾಮ. ಅದಕ್ಕಮ್ಮ ನೀ ರಾಮನಿಗೆ ಒಂದೇನಾದರೂ ಗುರುತ ಕೊಡು. ನಾ ಯಾವ ರೀತಿಯಾಗಿ ರಾಮನ ಗುರುತ ಉಂಗುರವನ್ನು ನಿನಗೆ ಕೊಟ್ಟೆ, ಅದೇ ರೀತಿಯಾಗಿ ನೀನು ರಾಮನಿಗೆ ವಿಶ್ವಾಸ ಬರಬೇಕಲ್ಲ, ನೀ ಜೀವಂತದ್ದೇ ನೀನೇ ಹೇಳಿದೆ ಅಂತ. ಅದಕ್ಕೆ ನೀನು ನಿನ್ನದೇ ಆದಂಥ ಒಂದು ಗುರುತವನ್ನು ರಾಮ
ಸುಲಭವಾಗಿ ಗುರುತಿಸುವಂಥ ಗುರುತವನ್ನು ನನಗೆ ಕೊಡುವಂತೆ ನಾನು ಕೇಳಿದೆ ಅಂತ ಹೇಳ್ತಾನೆ. ನಿರ್ದೋಷಿ ಶೋಕಗ್ರಸ್ತ ಸೋದರರನ್ನು ಕಾಣಲು ನಿನ್ನ ತವಕದಲ್ಲಿ ಹರು ಭಸ್ಮಿಶಾರು ಲಂಕೆಯನ್ನು. ಇಬ್ಬರು ನಿರ್ದೋಷಿಗಳು, ನೀನು ನಿರ್ದೋಷಿ. ನಿನ್ನನ್ನು ಕಾಣಲು, ನಿನ್ನನ್ನು ಬಂಧನದಿಂದ ಮುಕ್ತಗೊಳಿಸಲು ಇಬ್ಬರು ಭಾಳ ತವಕದಲ್ಲಿದ್ದಾರೆ ಅಣ್ಣ ತಮ್ಮ. ಆದಷ್ಟು ಬೇಗ ಬಂದು ಲಂಕೆಯನ್ನು ಸುಡ್ತಾರೆ, ಭಸ್ಮ ಮಾಡ್ತಾರೆ ಅಂತ ಹನುಮ ಸೀತೆಗೆ ಹೇಳಿದ್ದನ್ನು ರಾಮನಿಗೆ ಹೇಳ್ತಾನೆ. ಓ ಸುಂದರಾಂಗಿ, ಸಂಹರಿಸಿ ಯುದ್ಧದಲ್ಲಿ ರಾವಣ ಮತ್ತು ಅವನ ಸಂಬಂಧಿಗಳನ್ನು ಒಯ್ದಾನು ನಿನ್ನ ಅಯೋಧ್ಯೆಗೆ ರಾಮ. ಈ ಒಂದು ಸಮಾಧಾನದ ಮಾತನ್ನು ಹೇಳಿದೆ ಅಂತ ರಾವಣಿಗೆ ಹೇಳ್ತಾನೆ. ಸೀತೆಗೆ ಏನು ಹೇಳಿದಂದ್ರೆ, ನಾನು ಏ ಸುಂದರಾಂಗಿ, ಸಂಹರಿಸಿ ಈ ರಾವಣನ ಸಂಬಂಧಿಗಳನ್ನು ಯುದ್ಧದಲ್ಲಿ ಕೊಂದು ನಿನ್ನನ್ನು ಬಿಡಿಸಿಕೊಂಡು ಅಯೋಧ್ಯೆಗೆ ರಾಮನು ಒಯ್ಯುವನು ಅನ್ನುವಂಥ ಭರವಸೆಯ ಮಾತವನ್ನು, ಸಾಂತ್ವನದ ಮಾತುಗಳನ್ನು ನಾನು ಸೀತೆಗೆ ಹೇಳಿದೆ ಅಂತ ಹೇಳಿ ಹನುಮ ರಾಮನಿಗೆ ಹೇಳ್ತಾನೆ. ಮುಂದುವರೆದು, ಓ ರಾಮ, ತಕ್ಷಣ ನಿನ್ನ ತನ್ನ ಶಿರಾಭರಣ ಬಿಚ್ಚಿಕೊಟ್ಟಳು ಎನಗೆ ನೆನಪಿಗೆ ನಿನ್ನ. ಇಷ್ಟು ಹೇಳ್ತಾನಾಗಿ ತಲೆಯಲ್ಲಿದ್ದಂಥ ಶಿರಾಭರಣವನ್ನು ಬಿಚ್ಚಿ ಇದು ರಾಮನಿಗೆ ಕೊಟ್ಟುಬಿಡು, ರಾಮ ಗುರುತಿಸ್ತಾನ ಅನ್ನೋ, ರಾಮ ನೆನಪಿಸಿಕೊಳ್ತಾನಂತ ಕೊಟ್ಟುಬಿಟ್ಟಳು. ನಿನ್ನ ಬಳಿ ಬರುವತ್ತನ ಎನ್ನ ತವಕ ಕಂಡು ಎನಗೆ ದುಃಖಿತ ರಮ್ಯ ಸೀತೆ ನುಡಿದಳು. ನಾನು ಕೂಡ ಮತ್ತು ಬಂದ ಕೆಲಸ ಆಗಿತ್ತು, ನಿನಗೆ ಬಂದು ಅದನ್ನು ರಾಮನ ಕಡೆ ಬಂದು ಈ ಸಂತೋಷ ಸುದ್ದಿಯನ್ನು ಮುಟ್ಟಿಸಬೇಕಾಗಿತ್ತು, ಸೀತೆ ಸುದ್ದಿಯನ್ನು. ಈ ತವಕವನ್ನು ಅವಳು ನನ್ನಲ್ಲಿ ಕಂಡು ಆ ಸೀತೆ ನನಗೆ ಹೇಳ್ತಾಳ, ಓ ಹನುಮಾನ್, ಕೇಳು ಎನ್ನ ಪರ ಕುಶಲತೆ ರಾಮ ಲಕ್ಷ್ಮಣ ಸುಗ್ರೀವ ಮತ್ತು ವಾನರ. ಅಲ್ಲಿದ್ದಂಥ ರಾಮ ಲಕ್ಷ್ಮಣ ಸುಗ್ರೀವ ಮತ್ತು ಆ ವಾನರರ ವೀರರನ್ನು ನಾನು ಅವರ ಕುಶಲತೆಯನ್ನು ಕೇಳಿದೆ ಅಂತ ಹೇಳೋದು ಸಾಮಾನ್ಯವಾಗಿ ಇದೊಂದು ಪರಂಪರೆ. ಎಲ್ಲೇ ಯಾರು ಊರಿಗೆ ಹೊಂಟಿರ್ತಾರೆ, ನೋಡಪ್ಪ ಅವರು ಯಾರ ಭೇಟಿ ಆದ್ರೆ, ನಿಮ್ಮ ಬೀಗರ ಭೇಟಿ ಆದ್ರೆ ನಾನು ಅವರನ್ನು ಕೇಳಿದ ನನ್ನ ನಮಸ್ಕಾರಗಳನ್ನು ತಿಳಿಸು. ಈ ಒಂದು ಸಾಮಾಜಿಕ ಪರಂಪರೆ ಏನಿದೆ ಇದು ತ್ರೇತಾಯುಗದಿಂದನೂ ಬಂದಿದೆ, ಏನೂ ಬದಲಾಗಿಲ್ಲ. ಪತ್ರಗಳಲ್ಲಿ ಕೂಡ ಬರೀತಿದ್ರು ಅವರು, ಇದೆಲ್ಲ ಕುಶಲಮಂಗಲದ, ನಿಮ್ಮ ಕುಶಲತೆ ಹೇಗಿದೆ, ದೇವರ ನಂಬಿದ್ದೇನೆ, ನೀವು ಚೆನ್ನಾಗಿದ್ದೀರಾ ಅಂಥೇಳಿ. ಮತ್ತು ಇವರೆಲ್ಲ ಹೇಗಿದ್ದಾರೆ, ಅವರಿಗೆ ನಮ್ಮ ಕುಶಲತೆ ಬಗ್ಗೆ ತಿಳಿಸಿ, ಕುಶಲವಾಗಿರಲ್ಲಂತೆ ನಾನು ದೇವರಿಗೆ ಕೇಳಿ. ಇಂಥವೆಲ್ಲ ಈ ಪದ್ಧತಿ ಏನಿದೆ, ಈ ಪದ್ಧತಿ ಇದು ಸಾಮಾಜಿಕ ಒಂದು ಮನಸ್ಥಿತಿ ಏನಿದೆ ಅಂದಿನಿಂದನೂ ಇಂದಿನವರೆಗೂ ನಡೆದು ಬಂದಿದೆ, ಏನೂ ಬದಲಾಗಿಲ್ಲ. ಅದಕ್ಕೆ ಇದಕ್ಕೆ ಏನಂತಾರೆ, ಸನಾತನ, ಎಂದೂ ಬದಲಾಗದಂಥ ಸಂಪ್ರದಾಯ, ಸಾಮಾಜಿಕ ಸಂಪ್ರದಾಯ ಆಯಿತು, ತತ್ವಜ್ಞಾನ ಆಯಿತು, ತತ್ವಜ್ಞಾನದ ನಿಲುವಾಯಿತು, ಬೋಧನೆಗಳಾಯಿತು. ಯಾವಾಗ ಹುಟ್ಟಿಕೊಂಡವ ವೇದ ಉಪನಿಷತ್ತುಗಳ ಕಾಲದಿಂದ ಅವುಗಳ ಆಲೋಚನೆಯಲ್ಲಿ ಅವುಗಳಲ್ಲಿ ಯಾವುದೂ ಬದಲಾಗಿಲ್ಲ, ನಿರಂತರವಾಗಿ ಬಂದಿದೆ. ಆ ಸೂತ್ರಗಳು ಇಂದಿಗೂ ನಿರಂತರವಾಗಿ ಬಂದಿವೆ. ಸೂತ್ರ ಅಂದ್ರೆ ಇಲ್ಲಿ ಧರ್ಮ. ಅದಕ್ಕೆ ಈ ಒಂದು ಪರಂಪರೆ ಏನಿದಲ್ಲ ಈ ಭರತ ಭೂಮಿಯಲ್ಲಿ, ಜಂಬೂ ದ್ವೀಪದಲ್ಲಿ, ಇದನ್ನು ಅವರು ಸನಾತನ ಧರ್ಮ ಅಂತ ಕರೀತಾರೆ. ಇನ್ನೇನೇನೋ ಯಾರ್ಯಾರು ಏನೇನು ಹೇಳ್ತಾರೆ. ಇನ್ನು ಕೆಲವೊಂದು ಗೌತಮ್ ಬುದ್ಧನೇ ಮೊದಲೇನವ ಸನಾತನ ಅನ್ನುವಂಥ ಶಬ್ದವನ್ನು ಗೌತಮ್ ಬಳಸಿದಂತ ಹೇಳ್ತಾರೆ. ಪಾಲಿ ಭಾಷೆಗೆ ಅಲ್ಲಿ ಹೇಳ್ತಾರೆ ಸನಾತನ ಸಂಸ್ಕೃತ ಪದ. ಏನೆಲ್ಲ ಒಂದಕ್ಕೊಂದು ಸಾವಿರೋದು ಹೇಳಿಕೆಗಳನ್ನು ಏನೋ ಒಂದು ಪ್ರಕಾರದ ತೊಗೊಂಡು ಹೊಂಟಾರಂದರೆ, ಭಾರತದ ಇತಿಹಾಸದಲ್ಲಿ ಭಾರತಕ್ಕೆ ಧರ್ಮ ಸೂತ್ರವನ್ನು ಕೊಟ್ಟಾರ, ಪರಿಕಲ್ಪನೆಯನ್ನು ಕೊಟ್ಟಾರೋ ಮೂಲವು ಬುದ್ಧ ಅಂತ ಹೇಳ್ತಾರೆ. ಬುದ್ಧಕ್ಕಿಂತ ಮೊದಲೂ ಮಹಾವೀರ ಹುಟ್ಟಿದ್ದಿದ್ದು ಅವರು ಮಾಡ್ತಾಯಿದ್ರು. ಅವ್ರು ಇನ್ನೂ ಭಾಳ ಜನ ಆಗ್ಯಾರ. ಇದು ಯಾವಾಗ ವೇದ ಕಾಲದಿಂದನೇ ತಗೊಂಡ ಈ ಋಷಿ ಮುನಿಗಳು ಏನು ತಪಸ್ಸು ಮಾಡಿ ಈ ತತ್ವಗಳನ್ನು ಸೂತ್ರಗಳನ್ನು ಕಂಡಿದ್ರಲ್ಲ, ಅದನ್ನೇ ಒಂದು ಈ ಧರ್ಮ ಗ್ರಂಥಗಳ ರೂಪ ಅಂತ ಕೇಳಿ ಸೂತ್ರಗಳನ್ನು ಕಾಯ್ದಿಟ್ಟಂತಹ ಪುಸ್ತಕಗಳವೆಲ್ಲ. ಕೊನೆ ವೇದಗಳಂತ ಅಂತಾರೆ. ನಂತರ ಉಪನಿಷತ್ತುಗಳು ಬರ್ತಾವೆ, 108 ಸಾಹಿತ್ಯ ಬರ್ತದೆ. ಅದರಲ್ಲಿ ಇದು ಇದೆ ನಮ್ಮದು ಏನಂತ ನಾವು ವೈಭವೀಕರಣನೂ ಇದೆ, ಕೆಲವೊಂದು ತಪ್ಪು ಇದೆ. ಸೂತ್ರಗಳಲ್ಲಿ ಪ್ರಾರಂಭಿಕ ಸೂತ್ರಗಳು ಸರಿ ಇರ್ತಾವೆ, ನಂತರ ಸ್ಥಿತಿಗತಿ ನೋಡಿಕೊಂಡು ಅಥವಾ ಆಳುವನ ಮನಸ್ಸಿನ ಸ್ಥಿತಿಗತಿ ಅವನ ಆಧಾರದ ಮೇಲೆ ಇಲ್ಲಿ ಸೂತ್ರಗಳಲ್ಲಿ ಬದಲಾಗಿರ್ತಾವೆ, ಕಾನೂನುಗಳಲ್ಲಿ ಬದಲಾಗಿರ್ತಾವೆ. ಈಗ ನಾವು ನೋಡ್ತಾ ಇರ್ತೀವಲ್ಲ, ಒಂದು ಪಕ್ಷ ಒಂದು ಅಧಿಕಾರಕ್ಕೆ ಬಂದಾಗ ಕೆಲವೊಂದು ಕಾನೂನುಗಳನ್ನು ಮಾಡ್ತದೆ, ಮತ್ತೊಂದು ಪಕ್ಷ ಅಧಿಕಾರಕ್ಕೆ ಬಂತಂದ್ರೆ ಆ ಕಾನೂನು ತೆಗೆದು ತನ್ನ ಕಾನೂನು ಇಡ್ತದೆ.
ಒಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿದ್ರೆ ತನಗೆ ಹಾಕಬೇಕು ಹಂಗೆ, ಮತ್ತೊಂದು ಪಕ್ಷ ಬರ್ತಿದೆ ಆ ತಿದ್ದುಪಡಿಗೆ ಆ ಸಂವಿಧಾನ ತಿದ್ದುಪಡಿಗಳನ್ನು ತಳ್ಳಿ ಹಾಕಿ ತನಗೇನು ಬೇಕು ಅದು. ಇದೇ ಪ್ರಕಾರ ಧರ್ಮಸೂತ್ರದಲ್ಲಿ ಬಂದಿದೆ. ಆದರೆ ಮೂಲ ಸೂತ್ರಗಳೇನಿವೆ ತ್ರೇತಾಯುಗದಿಂದ ಇಲ್ಲಿ ತನಕ ಬಂದು ಅವು ಬದಲಾಗಿಲ್ಲ. ಅದಕ್ಕೆ ಈ ಒಂದು ಧರ್ಮಸೂತ್ರವನ್ನು ಸನಾತನ ಧರ್ಮ ಅಂತ ಕರೀತಾರೆ. ಮೊದಲೇ ಮುಂದುವರಿಸಿ ಹನುಮ ಹೇಳ್ತಾನ, ಓ ಹನುಮ ಕೇಳು ಎನ್ನ ಪರಪುಷ ಅಂದರೆ ಸೀತೆಯ ಬಗ್ಗೆ ಇತ್ತು. ಮುಂದೆ ಇಲ್ಲಿ ಸೀತೆ ಹೇಳಿದ್ದೆ ನಾ ಹೇಳಿರುವೆ ನಿನಗೆ, ಅಲ್ಲೇ ಮುಂದುವರೆದು ಹೇಳ್ತಾನೆ, ಓ ವಾನರ ಶ್ರೇಷ್ಠನೇ, ಸಂಹರಿಸು ಅಡೆತಡೆಗಳನ್ನು ದಾಟಲು ರಾಮ, ಎನ್ನ ದಾಟಿಸಲು ದುಃಖ ಸಾಗರವನ್ನು. ಅದಕ್ಕೆ ಸೀತೆ ಹೇಳ್ತಾಳ, ನೀ ರಾಮನಿಗೆ ಹೇಳಿ ಇವನ್ನೆಲ್ಲ ನಾನು ಏನು ತಂದೇನದನ್ನೆಲ್ಲ ತೋರಿಸು, ಆದಷ್ಟು ಈ ದುಃಖ ಸಾಗರದಿಂದ ನನ್ನನ್ನು ದಾಟಿಸ್ಲಿಕ್ಕೆ ರಾಮನಿಗೆ ಹೇಳು ಅಂತ ಹೇಳ್ತಾಳೆ. ಓ ವಾನರ ಶ್ರೇಷ್ಠನೇ, ತಿಳಿಸು ರಾಮನಿಗೆ ಭಯಾನಕ ರಾಕ್ಷಸಿಯರ ನೀಡುವ ಹಿಂಸೆ ನನಗೆ ಸಾಕಷ್ಟು ಹಿಂಸೆಯನ್ನು ಕೊಡ್ತಾ ಇದ್ದಾರೆ, ನನಗೆ ಕೊಡ್ತಿರೋ ಹಿಂಸೆಯ ಬಗ್ಗೆ ನೀನು ರಾಮನಿಗೆ ಹೇಳು, ರಾಮನಿಗೆ ಸಹಾಯ ಮಾಡು, ಸಮುದ್ರವನ್ನು ದಾಟಿ ಬರಲಿಕ್ಕೆ ನೀನೇ ಸಹಾಯ ಮಾಡು. ಅಷ್ಟೇ ಅಲ್ಲ, ಇಲ್ಲಿ ನನಗೇನು ತೊಂದರೆ ಆಗ್ತಿದೆ ಅನ್ನೋದನ್ನು ನೀನು ರಾಮನಿಗೆ ತಿಳಿಸು ಎನ್ನ ಶಬ್ದಗಳನ್ನು ರಾಮನಿಗೆ ಸುಖಕರವಾಗಲಿ ನಿನ್ನ ಪಯಣ. ಇಷ್ಟು ಹೇಳಿದಾಗೆ ನನಗೇನು ಅನ್ನೋದಕ್ಕೆ ಎಲ್ಲ ನನ್ನ ಶಬ್ದಗಳನ್ನು ತಿಳಿಸು, ನೀನು ಮರಳಿ ರಾಮನಿಗೆ ಭೇಟಿ ಹಾಕೊಂಡಿದ್ದಿ, ಆ ಪಯಣ ನಿನಗೆ ಸುಖಕರವಾಗಲಿ ಅಂತ ಹೇಳಿ ನನಗೆ ಶುಭ ಕೋರಿದಳು, ವಿದಾಯ ಹೇಳಿದಳು ಅಂತ ಹೇಳ್ತಾನೆ. ಸೀತೆ ಹೇಳಿದ್ದೆ ನಾ ಹೇಳಿರುವೆ ನಿನಗೆ, ಓ ರಾಮ ನಂಬು ಸುರಕ್ಷಿತರುಗಳು ಸೀತೆ. ಏನು ಸೀತೆ ಹೇಳಲ್ಲ ಯಥಾವತ್ತಾಗಿ ಅದೇ ನಿರೂಪಣೆಯನ್ನು ನಿನ್ನ ಮುಂದೆ ಮಾಡೇನೆ, ನನ್ನನ್ನು ನಂಬು, ನಿನ್ನ ಭಕ್ತನೂ ಇದ್ದೇನೆ. ಸೀತೆ ನಾನು ಹೋಗಿ ಏನು ತೊಗೊಂಡ್ಕೊಂಡು ಬಂದೆ, ಸುರಕ್ಷಿತವಾಗಿದ್ದಾಳನ್ನುವಂಥವನ್ನು ಭರವಸೆಯ ಮಾತುಗಳನ್ನು ನಾನು ನಿನಗೆ ಹೇಳಬಲ್ಲೆ ಅಂಥೇಳಿ ಹನುಮ ರಾಮನಿಗೆ ಅಲ್ಲಿ ಏನು ನಡೆದ ಘಟನೆ ಸೀತೆ ಮಾತುಗಳನ್ನು ಯಥಾವತ್ತಾಗಿ ರಾಮನ ಮುಂದೆ ನಿರೂಪಣೆ ಮಾಡ್ತಾನೆ. ಮುಂದುವರಿಸುತ್ತಾ ಹನುಮ ರಾಮನಿಗೆ ಮತ್ತೆ ಮುಂದುವರಿಸಿ ಹೇಳ್ತಾನೆ, ಓ ಪುರುಷೋತ್ತಮ ತೋರಿಸಿದಳು ನನಗೆ ಕರುಣೆ ಸೀತೆ ಪುನಃ. ಅಷ್ಟೇ ಅಲ್ಲ, ನಾ ಬರೋ ಕಾಲಕ್ಕೆ ಸೀತೆ ಕರುಣೆಯನ್ನು ತೋರಿಸಿದ್ರು ನನಗೆ, ಉದ್ಘರಿಸಿದಳು ಸೀತೆ, ಈ ರೀತಿಯಾಗಿ ಉದ್ಗಾರ ತೆಗೆದಳು. ರಾಮ ಸಂಹರಿಸಿ ರಾವಣನನ್ನು ಕೊಂದು ಒಯ್ಯಲಿಯನ್ನು ತಿಳಿಸು ರಾಮನಿಗೆ ಮನವರಿಕೆಯಾಗುವ ವಿಧದಲ್ಲಿ. ಈ ಒಂದು ವಿಷಯವನ್ನು ರಾಮನಿಗೆ ಮನವರಿಕೆಯಾಗುವ ರೀತಿಯಲ್ಲಿ ಹೇಳೋದು ಯಾವುದಪ್ಪ ಅಂದ್ರೆ, ರಾವಣನನ್ನು ಕೊಂದು ನೀನೇ ಸ್ವತಃ ಬರಬೇಕು, ರಾವಣನನ್ನು ಕೊಲ್ಲಬೇಕು, ಇಲ್ಲಿಂದ ನನ್ನ ಬಂಧನ ಮುಕ್ತವಾಗಿ ತಗೊಂಡು ಹೋಗಬೇಕು. ಈ ಕೆಲಸ ಮತ್ತಾರು ಮಾಡಕೂಡದು, ನೀನೇ ಮಾಡಬೇಕು. ಲಕ್ಷ್ಮಣ ಮಾಡಬಾರ್ದು, ಸುಗ್ರೀವ ಮಾಡಬಾರ್ದು, ಹನುಮ ಮಾಡಬಾರ್ದು, ಅಂಗದ ಯಾರೇ ಆಗಲಿ ಯಾರೂ ಮಾಡೋಂಗಿಲ್ಲ. ರಾವಣ ಯಾರು ಕೊಲ್ಲಬೇಕೋ ನೀನೇ ಕೊಲ್ಲಬೇಕು. ನೋಡು ಹೆಣ್ಣಿನ ಸೈಡ. ಇದನ್ನೇ ಮಹಾಭಾರತದಲ್ಲಿಯೂ ಕೂಡ ಪಾಂಚಾಲಿ ದ್ರೌಪದಿ ಅದನ್ನೇ ಹೇಳ್ತಿರ್ತಾರೆ, ನನಗೆಲ್ಲ ಇವರು ಅವಮಾನ ಮಾಡ್ಯಾರ, ಇವರು ತೊಡೆಯನ್ನು ಒಡೆದಾದ ರಕ್ತದಿಂದ ನನಗೇನು ಮಾಡಿಬಿಡು, ನನ್ನ ಕೇಸುಗಳನ್ನು ನಾನು ಅದರಿಂದ ಇದನ್ನ ಬಾಚ್ಕೊಳ್ತೇನೆ, ಅವರನ್ನು ಸಂಹಾರ ಮಾಡು ಅಂತೇಳಿ ಪದೇ ಪದೇ ದ್ರೌಪದಿ ತನ್ನ ಗಂಡಂದಿರಾದ 5 ಮಂದಿ ಪಾಂಡವರಿಗೆ ಹೇಳ್ತಿರ್ತಾಳೆ. ಅವಳಿಗೆ ಸಿಟ್ಟಿರ್ತದೆ, ಆಕೆ ನೀನು ಯಾರ್ಯಾರು ಅವಮಾನ ಯಾವ ರೀತಿ ಮಾಡಿರ್ತಾರಲ್ಲ, ಯಾವ ಭಾಷೆಗಳನ್ನು ಆಕೆ ವಿರುದ್ಧ ಉಪಯೋಗ ಮಾಡಿರ್ತಾರಲ್ಲ, ಅವರೆಲ್ಲರದ್ದು ವಿರುದ್ಧ ಅವಳಿಗೆ ಸಿಟ್ಟಿರ್ತಿದೆ. ಆ ಸೇಡ ತೀರಿಸ್ಕೊಳ್ತಾಳೆ ಆಕೆ. ಕ್ಷಮ ಅವ್ರಿಗೆ ಕೇಳಿದ್ರು ಬಿಡುವುದಿಲ್ಲ, ಇಲ್ಲ ನನಗೆ ಸೇಡು. ಅದೇ ನೋಡಿ ಇಲ್ಲಿ ರಾಮಾಯಣದಲ್ಲಿ ಕೂಡ ಅದೇ ಆಗ್ತಿದೆ. ಇಲ್ಲಿ ನೋಡಿ ಭಾಳಷ್ಟು ಜನ ಹೇಳ್ತಾರೆ, ಅದು ಅವ್ರು ತಪ್ಪಲ್ಲ, ಅವ್ರು ಓದಿದಂಥ ಯಾವ ಪುಸ್ತಕ ರಾಮಾಯಣ ಓದ್ಯಾರ ಗೊತ್ತಿಲ್ಲ. ಅವ್ರು ಏನು ಹೇಳ್ತಾರೆ, ರಾಮ ಅಂದರೆ ಒಬ್ಬ ಹಿಂಸಕ, ಬರೀ ಯುದ್ಧ ಮಾಡುವಂಥ ಮನುಷ್ಯ. ಆ ರಾಕ್ಷಸನ ಅಂದರೆ ಅದು ಅನ್ನೊಂದು ಹೇಳ್ತಿರ್ತಾರೆ ಅವರು, ಅಮಾಯಕ ರಾಕ್ಷಸರನ್ನು ಕೊಲ್ಲುವಂಥ ಮನುಷ್ಯ. ಅವ್ರಿಗೆ ಏನು ಮಾಡಬೇಕಾಗಿದ್ದರೆ ವಾಲ್ಮೀಕಿ ಬರೆದಂಥ ರಾಮಾಯಣವನ್ನು ತಗೊಳ್ಬೇಕಾಗಿದೆ. ಇದು ಘಟನೆನೇ ನಡೆದಿಲ್ಲ, ರಾಮನೇ ಇಲ್ಲ. ಇನ್ನು ಇವತ್ತಿಗೊಂದು ಹೊಸ ನ್ಯಾರೇಷನ್ ಶುರುವಾಗಿದೆ. ಜಯದ್ರಥ ಇದು ಏನಿದೆ ಒಂದು ಘಟನೆ ನಡೆದು ಪುಷ್ಯ ಮಿತ್ರನನ್ನು ಅವರು ರಾಮ ಅಂತ ಪ್ರೊಜೆಕ್ಟ್ ಮಾಡ್ಯಾರ. ವಾಲ್ಮೀಕಿ ಪುಷ್ಯಮಿತ್ರನ ಆಸ್ಥಾನದ ಕವಿಯಾಗಿದ್ದನು ಅಂತ ಹೊಸ ನರೇಷನ್ಸ್. ಬುದ್ಧ ಪರವಿದ್ದಂಥ ಬುದ್ಧನ ಹೇಳಲಿಲ್ಲ, ಇವರು ಬುದ್ಧನ ಹೆಸರ ಮ್ಯಾಗ 108 ಖಂಡ ಗುಡಿಯಲ್ಲಿ ಕಾಣುವಂಥ ಪ್ರತಿಯೊಂದು ಶಿಲೆ ಕೂಡ ಇದು ಬುದ್ಧನ ಶಿಲೆ ಅಂತ ಅಂತಾರೆ. ಮಹಾವೀರ ಬುದ್ಧನಲ್ಲಿ ಕಾಣೋದು ಒಂದೇ ವ್ಯತ್ಯಾಸ, ಮಹಾವೀರನಲ್ಲಿ ಬಟ್ಟೆ ಇಲ್ಲ,
ಬುದ್ಧನಲ್ಲಿ ಬಟ್ಟೆ ಇಲ್ಲ, ಅದೂ ಸಹಿತ ಇವರು ಅಂಧರಾಗಿಬಿಟ್ಟಾರ. ಒಟ್ಟೆ ಏನು ಕಾಣಿಸ್ತದಲ್ಲ ಇದೆಲ್ಲನೂ ಬುದ್ಧ ಅನ್ನುವಂಥ ಒಂದು ಅಲೆ ಈಗ ಬಹಳ ದಟ್ಟವಾಗಿ ಬೆಳೀತಾ ಇದೆ. ಆದರೆ ಅದಕ್ಕೂ ಒಂದು ಮಿತಿ ಇರ್ತದೆ. ಯಾಕಂದರೆ 750 ವರ್ಷ ಭಾರತ ಭೂಮಿಯಲ್ಲಿ ಇದ್ದಂಥ ಬೌದ್ಧ ಧರ್ಮ ಇಲ್ಲಿ ಕಡಿಮೆ ಆಯಿತು, ಕ್ಷೀಣಿಸ್ತು. ಅದಕ್ಕೆ 108 ಕಾರಣಗಳು ಕೊಡ್ತಾರೆ, ಇರಬಹುದು. ಅಂತಹ ಧರ್ಮದ ಮರುಸ್ಥಾಪನೆಗಾಗಿ ಏನೋ ಸುಳ್ಳುಗಳನ್ನು ಹೇಳ್ತಾ ಉಂಟು. ಸತ್ಯ ಇರಬೇಕು. ಸತ್ಯ ಯಾವಾಗಲೂ ನಾಶ ಆಗುವುದಿಲ್ಲ. ಏನು ಯಥಾವತ್ತಾಗಿದೆ, ಗೌತಮ್ ಬುದ್ಧರ ಏನು ಅವರು ಹೇಳಿದಂಥ ತತ್ವಗಳು, ಅವರು ಹೇಳಿದ್ದು ಅಹಿಂಸೆ ಬೋಧನೆ, ಸತ್ಯದ ಬೋಧನೆ, ಸತ್ಯ ಮಾರ್ಗದಲ್ಲಿ ನಡೆದ. ಇದನ್ನು ಹೇಳೋದು ಬಿಟ್ಟು ರಾಜಕೀಯ ಲಾಭಕ್ಕಾಗಿ ಅದನ್ನು ಬಳಸ್ಕೊಳ್ಳೋದು, ಸಾಮ್ರಾಜ್ಯ ಕಟ್ಟಲಿಕ್ಕೆ, ದೇಶ ಕಟ್ಟಲಿಕ್ಕೆ ಏನೇನೋ ವಿಚಾರ ಮಾಡ್ಕೊಂಡು ಹೊಂಟಾರ. ಅದು ಅವರ ಗೌತಮ್ ಬುದ್ಧರ ಮೂಲ ಚಿಂತನೆಗಳ ಕೊಲೆ ಅಂತ ಆಗ್ತಿದೆ. ಅದಕ್ಕೆ ಇಲ್ಲೇ ಸೀತೆ ಕೂಡ ಏನು ಹೇಳ್ತಾಳೆ ಅಂದರೆ, ನನಗೆ ಅವಮಾನ ಆಗಿದೆ, ನನಗೆ ಹಿಂಸೆ ಮಾಡ್ಯಾನ, ರಾಮನೇ ಸ್ವತಃ ಬಂದು ಅವನು ಕೊಲ್ಲಬೇಕು. ಇಲ್ಲಿ ನೋಡ್ರಿ, ರಾಮ ಹಿಂಸಕನಲ್ಲ, ರಾಮನಿಗೆ ಹೆಂಡತಿ ಕಂಡೀಷನ್ ಆಗ್ತಾಳೆ. ಅವನು ನನಗೆ ಅವಮಾನ ಮಾಡಿದಾನ, ನನಗೆ ಹಿಂಸೆ ಮಾಡಿದಾನ, ಅವನು ಕೊಂದು ನಾನು ತೊಗೊಂಡು ಹೋಗಂತ ಹೇಳ್ತಾಳೆ. ಇಲ್ಲ ಹನುಮ ಯುದ್ಧ ಇಲ್ಲದ ಆಕೆನ ತೊಗೊಂಡು ಬರ್ತಿದ್ದ. ಇಷ್ಟು ಮಾತ್ರ. ಇವು ಒಂದು ವೇಳೆ ರಾವಣ ಯುದ್ಧಕ್ಕೆ ಹೋಗಿರೋ ಸಹಿತ ಅಲ್ಲೇ ಕಿಷ್ಕಿಂಧದಲ್ಲಿ ಅದು ಇವ್ರನ್ನ ಮುಗಿಸುವಷ್ಟು ಅವರಲ್ಲಿ ತಾಕತ್ತಿತ್ತದು. ಯುದ್ಧ ಇಲ್ಲದನ್ನು ಆಗಬಹುದಾಗಿತ್ತು. ಬಟ್ ಇಲ್ಲ, ಸೀತೆದು ಒಂದು ಛಲ ಇರ್ತದೆ. ಇಲ್ಲ, ನನಗೆ ಅವಮಾನ ಮಾಡ್ಯಾನ, ತೊಂದರೆ ಕೊಟ್ಟಾನ, ಇವನು ಮಾತ್ರ ರಾಮನೇ ಕೊಲ್ಲಬೇಕಂತ ಹೇಳ್ತಾಳೆ. ಆ ಶಬ್ದವನ್ನು ಹನುಮ ಪದೇ ಪದೇ ಉದ್ಘರಿಸಿ ರಾಮ ಹೇಳ್ತಾನೆ. ಅಂದರೆ ಉದ್ದೇಶ ಇಷ್ಟ ಇರ್ತದಲ್ಲ, ಇದನ್ನೇ ನೀನು ಒತ್ತಿ ಹೇಳು, ಸ್ಟ್ರೆಸ್ ಮಾಡಿ ಹೇಳು. ಅಂದರೆ ರಾಮನಲ್ಲಿ ಏನು ಬರಬೇಕು, ರಾವಣನ ಕೊಂದು ನಿನ್ನ ಸೀತೆಯನ್ನು ತಗೊಂಡು ಹೋಗುವಂಥ ಪ್ರಚೋದನೆ ಹುಟ್ಟಬೇಕು, ಅದನ್ನು ಹೇಳಂಥೇಳಿ ಪದೇ ಪದೇ ನನಗೆ ಸೀತೆ ಶಬ್ದಗಳನ್ನು ಹೇಳಂಥೇಳಿ ಹನುಮ ರಾಮನಿಗೆ ಹೇಳ್ತಾನೆ. ಓ ಹನುಮಾನ್, ಪಡೆ ಇಂದು ವಿಶ್ರಾಂತಿ, ರಹಸ್ಯ ತಾಣದಲ್ಲಿ ಹೊರಡು ನಾಳೆ. ಅಕ್ಕಿ ಏನು ಹೇಳ್ತಾಳೆ, ಮತ್ತು ಅಷ್ಟೇ ಸುಮ್ಮನೆ ಇರೋದಿಲ್ಲ, ನೀನು ಭಾಳಷ್ಟು ನಾನು ಹುಡುಕುದ್ರಾಗ ಇದನ್ನೆಲ್ಲ ಮಾಡಿದೆಯಾ, ಲಂಕೆ ಹಿಂಗೆಲ್ಲ ಸುಟ್ಟಿದೆಯಾ, ಭಾಳ ಇದಾಗಿದೆಯಾ, ಅದಕ್ಕೆ ಇವತ್ತೊಂದು ದಿವಸ ರಾತ್ರಿ ಇರು, ವಿಶ್ರಾಂತಿ ತೊಗೊಂಡು ನಾಳೆ ಹೋಗಂಥೇಳಿ ಒಂದು ನನ್ನನ್ನು ಕೇಳಿಕೊಂಡಳು ಸೀತೆ ಅಂತ ಹೇಳ್ತಾಳೆ. ಅದೇನು ಮುಂದುವರಿಸಿ ಮತ್ತೇನು ವಿಚಾರಗಳು ಬರ್ತಾವೆ, ಸಂವಾದ ನಡೀತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.